ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಮೈಕ್ರೋ ಆರ್ಗಾನಿಸಮ್ಸ್ ಅದರಲ್ಲಿ ಹೌ ದ ಫರ್ಮೆಂಟೇಷನ್ ಆಫ್ ಬ್ಯಾಟರ್ ಫಾರ್ ಮೇಕಿಂಗ್ ಇಡ್ಲಿ ದೋಸಾ ಆ್ಯಂಡ್ ದ ಫಾರ್ ಮೇಕಿಂಗ್ ಬತೂರಾ ಅಂದರೆ ಪೂರಿ ಮಾಡೋದು, ಚಪಾತಿ ಪೂರಿ ಇದೆಲ್ಲ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ 2.9 ನೋಡಿ. ಲೆಟಸ್ ಪ್ರಿಪೇರ್ ಹೇಗೆ ಅಂತೇಳಿ. ಟೇಕ್ 2 ಸ್ಮಾಲ್ ಗ್ಲಾಸ್ ಬೌಲ್ಸ್, ಲೇಬಲ್ ದಮ್ ಎ ಆ್ಯಂಡ್ ಬಿ. 2 ಬೌಲ್ಗಳನ್ನ ತಗೊಳ್ಳಿ, ಅದಕ್ಕೆ ಎ ಆ್ಯಂಡ್ ಬಿ ಅಂತ ಲೇಬಲ್ ಮಾಡಿ. 4 ಲ್ಯೂಕ್ ವಾರ್ಮ್ ಮಿಲ್ಕ್ ಇನ್ ಬೌಲ್ ಎ ಆ್ಯಂಡ್ ಕೋಲ್ಡ್ ಮಿಲ್ಕ್ ಇನ್ ಬೌಲ್ ಬಿ. 2 ಎ ಮತ್ತು ಬಿ ಬೌಲು, 2 ಬೌಲ್ನ ತಗೊಂಡು ಏನು ಮಾಡಿ, ಅದಕ್ಕೆ ಒಂದಕ್ಕೆ ಲ್ಯೂಕ್ ವಾರ್ಮ್ ವಾಟರ್ ಲ್ಯೂಕ್ ವಾರ್ಮ್ ಮಿಲ್ಕ್ ಅಂದರೆ ಬಿಸಿ ಹಾಲು, ಸ್ವಲ್ಪ ಬಿಸಿ ಇರ್ತಕ್ಕಂತಹ ಹಾಲು ಬೌಲ್ ಎಗೆ ಹಾಕಿ. ಕೋಲ್ಡ್ ಮಿಲ್ಕ್ ತಣ್ಣಗಿರ್ತಕ್ಕಂತಹ ಹಾಲನ್ನು ಬೌಲ್ ಬಿಗೆ ಹಾಕಿ. ನಾವು ಆ್ಯಡ್ ಎ ಸ್ಮಾಲ್ ಸ್ಪೂನ್ಫುಲ್ ಆಫ್ ಕರ್ಡ್ ಟು ಈಚ್ ಬೌಲ್ ಆ್ಯಂಡ್ ಮಿಕ್ಸ್ ವೆಲ್ ಯೂಸಿಂಗ್ ಎ ಸ್ಪೂನ್. 1 ಸ್ಪೂನು ಮೊಸರನ್ನು ತೆಗೆದುಕೊಂಡು ಬೌಲ್ ಎಗೆ ಮತ್ತು ಇನ್ನೊಂದು ಸ್ಪೂನ್ ಮೊಸರನ್ನು ತೆಗೆದುಕೊಂಡು ಬೌಲ್ ಬಿಗೆ ಹಾಕಿ. Cover both bowls. Keep bowl A in a warm place and bowl B in a cool place, like a refrigerator, for a few hours or overnight. ಬೌಲ್ ಎನಲ್ಲಿ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಹಾಲಿದೆ, ಅದಕ್ಕೆ 1 ಸ್ಪೂನ್ ಮೊಸರನ್ನು ಹಾಕಿದ್ದೀರಾ. ಬೌಲ್ ಬಿನಲ್ಲಿ ತಣ್ಣಗಿರ್ತಕ್ಕಂತಹ ಹಾಲಿದೆ, ಅದಕ್ಕೆ ಏನು ಮಾಡಿದ್ದೀರಾ, ಅದಕ್ಕೂ 1 ಸ್ಪೂನು ಕರ್ಡನ್ನು ಹಾಕಿದ್ದೀರಾ. ನಂತರ ಬೌಲ್ ಎನ ವಾರ್ಮ್ ಪ್ಲೇಸಲ್ಲಿ, ಮಾಮೂಲಿ ಟೆಂಪರೇಚರಲ್ಲಿ ಅಲ್ಲಿಡಿ. ಈ ಬೌಲ್ ಬಿನ ತಣ್ಣಗಿರ್ತಕ್ಕಂಥ ಅಲ್ಗೊಂದು ಮೊಸರು, 1 ಸ್ಪೂನ್ ಮೊಸರು ಹಾಕಿ ಇಟ್ಟಿದ್ರಲ್ಲ, ಅದನ್ನು ಕೋಲ್ಡ್ ಮಿಲ್ಕ್ಗೆ ಹಾಕಿರ್ತಕ್ಕಂತಹ ಮೊಸರು, ಆ ಬೌಲ್ನ ರೆಫ್ರಿಜಿರೇಟರ್, ಫ್ರಿಜ್ಜು ಅಥವಾ ಅದರ ತಣ್ಣಗಿರ್ತಕ್ಕಂಥ ಪ್ಲೇಸಲ್ಲಿ ಎರಡನ್ನು ಓವರ್ ನೈಟ್, ಒಂದು ರಾತ್ರಿ ಎಲ್ಲ ಫುಲ್ ಬಿಟ್ಟುಬಿಡಿ. ಗೊತ್ತಾಯ್ತಾ? Observe the changes in the glass bowls. Write your predictions and observation in table 2.4. ಏನಾಗುತ್ತೆ ಇದು? ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ನಿಮ್ಮ ಎಲ್ಲರ ಮನೆಗಳಲ್ಲೂ ಮಾಡ್ತಕ್ಕಂತಹ ಪ್ರೊಸೀಜರ್. ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲೆಲ್ಲ ಹಾಲು ಎಪ್ಪಾಕೋದು ಅಂತ ಕೇಳಿರ್ತೀರ. ಅಂದರೆ ನಾಳೆ ಊಟಕ್ಕೆ ಮೊಸರು ಬೇಕು, ಮಜ್ಜಿಗೆ ಬೇಕು ಅಂದರೆ ಇಂದಿನ ನೈಟೇ ಏನು ಮಾಡಿರ್ತಾರೆ, ಹಾಲಿಗೆ 1 ಸ್ಪೂನು ಅಥವಾ ಅಲ್ಲಿ ಟೆಂಪರೇಚರ್ ತಕ್ಕಾಗೆ. ಈಗ ಒಂದೊಂದು ಪ್ಲೇಸಲ್ಲಿ, ಈ ವಾರ್ಮ್ ಪ್ಲೇಸಸಲ್ಲಿ, ತುಂಬ ಬಿಸಿಲು ಇರ್ತಕ್ಕಂಥ ಪ್ಲೇಸಸಲ್ಲಿ ಒಂದೇ ಒಂದು ಹನಿ, 1 ಡ್ರಾಪ್ ಆಫ್ ಮೊಸರನ್ನು ಹಾಕಿದ್ರೆ ಬೇಗ ಹಾಲೆಲ್ಲ ಮೊಸರಾಗುತ್ತೆ. ಅದೇ ಮೈಸೂರು, ಕೊಡಗು, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಅಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಅಲ್ಲಿ ಏನೋ 1 ಸ್ಪೂನಷ್ಟು ಮೊಸರನ್ನು ಹಾಲಿಗೆ ಹಾಕಿದ್ರೆ ಮೊಸರಾಗುತ್ತೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ, ಓವರ್ ನೈಟ್, ಹಿಂದಿನ ದಿನ ರಾತ್ರಿಯೇ ಹಾಲನ್ನ ಹೆಪ್ಪು ಹಾಕೋದು ಅಂತೇಳಿ ಕರೀತಾರೆ. ಹಾಲು ಹೆಪ್ಪಾಕಿ ಮಲ್ಕೊಂಡ್ರೆ ನಾಳೆ ಮೊಸರು ಸಿಗುತ್ತೆ. ಇಲ್ಲೂ ಅದೇ ಪ್ರೋಸೆಸ್ನ ಮಾಡಿದ್ದಾರೆ. ಇದು ಲ್ಯಾಬಲ್ಲಿ ಮಾಡ್ತಕ್ಕಂತಹ ಸೈಂಟಿಫಿಕ್ ಪ್ರೋಸೆಸ್ಸು. ಇದು ನೋಡಿ ನಮ್ಮ ಡೈಲಿ ಲೈಫಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಈ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನೋದು ಎಷ್ಟು ಹತ್ತಿರವಾಗಿದೆ ಈ ಸೈನ್ಸ್ ಅನ್ನೋದಕ್ಕೆ ಇದೇ ಒಂದು ಲೈವ್ ಎಕ್ಸಾಂಪಲ್ಸ್. ಅರ್ಥಾಯ್ತಾ? ಈಗ ಇದಕ್ಕೆ ನೀವೇ ಆನ್ಸರ್ ಹಾಗೆ ಹೇಳ್ಬೋದು. ಇಲ್ಲಿ ನೋಡ್ತಾ ಹೋಗೋಣ. ಟೆಸ್ಟಿಂಗ್ ಫಾರ್ ಕರ್ಡ್ ಫಾರ್ಮೇಷನ್ಸ್ ಯೂಸಿಂಗ್ ಮಿಲ್ಕ್ ಇನ್ ಡಿಫ್ರೆಂಟ್ ಕಂಡೀಷನ್. ಇಲ್ಲಿ ಮೊಸರನ್ನು ನಾವು ಹಾಲಿಗೆ ಮಿಶ್ರಣ ಮಾಡಿದಾಗ ಬೇರೆ ಬೇರೆ ಕಂಡೀಷನ್ಸ್ಗಳಲ್ಲಿ, ಬೇರೆ ಬೇರೆ ಅಂದರೆ ಇದು ಸ್ವಲ್ಪ ಹಾಲು ಬಿಸಿ ಇದೆ ಒಂದರಲ್ಲಿ, ಬೌಲ್ ಎನಲ್ಲಿ, ಬೌಲ್ ಬಿನಲ್ಲಿ ಸ್ವಲ್ಪ ತಣ್ಣಗಿದೆ. ಮೊಸರು ಹಾಕಿದ್ಮೇಲೆ ಅದನ್ನು ಸ್ವಲ್ಪ ನಾರ್ಮಲ್ ಟೆಂಪರೇಚರಲ್ಲಿ ಅಂದರೆ ವಾರ್ಮ್ ಪ್ಲೇಸಲ್ಲಿ, ಬೆಚ್ಚಗಿನ ಪ್ಲೇಸಲ್ಲಿ ಬೌಲ್ ಏನು ಇಟ್ಟಿದ್ದಾರೆ, ಇನ್ನೊಂದಿನ ರೆಫ್ರಿಜಿರೇಟರ್, ಫ್ರಿಜ್ ಒಳಗಡೆ ತಣ್ಣಗಿರೋ ಪ್ಲೇಸಲ್ಲಿ ಓವರ್ ನೈಟ್ ಇಟ್ಟಿದ್ದಾರೆ. ಏನಾಗುತ್ತೆ ಪ್ರಿಡಿಕ್ಷನ್ ಇಲ್ಲಿ ಬರೀತಾ ಹೋಗೋಣ. ಚೇಂಜಸ್ ಇನ್ ಅಪಿಯರೆನ್ಸ್ ಆಫ್ ಮಿಲ್ಕ್ ಆ್ಯಂಡ್ ಚೇಂಜಸ್ ಇನ್ ಕಲರ್ ಆಫ್ ದ ಮಿಲ್ಕ್. ಏನು ನೀವು ನೋಡೋದಕ್ಕೆ ಹೇಗೆ ಕಾಣುತ್ತೆ, ಅದರ ಕಲರಲ್ಲಿ ಬದಲಾವಣೆ ಏನಿರುತ್ತೆ, ಪಾಸಿಬಲ್ ರೀಸನ್ ಏನಿರ್ಬೋದು ಅದನ್ನು ಬರೀರಿ. ಸಿ ಪ್ರಿಡಿಕ್ಷನ್. ಬೌಲ್ ಎನಲ್ಲಿ ಮಿಲ್ಕ್ ಬಿಕಮ್ಸ್ ಎ ಥಿಕ್ ಸೆಮಿ ಸಾಲಿಡ್ ಕರ್ಡ್ ಆಗುತ್ತೆ ಅಲ್ವಾ. ಮಿಲ್ಕ್ ನಾವು ಸ್ವಲ್ಪ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಮೊಸರು ಹಾಕಿದ್ರೆ ಏನಾಗುತ್ತೆ, ಅದು ಗಟ್ಟಿಗೆ ಸ್ವಲ್ಪ ಸೆಮಿ ಸಾಲಿಡ್ ಥರ, ಸ್ವಲ್ಪ ಘನರೂಪದ ಸೆಮಿ ಸಾಲಿಡ್ ಥರ ತಿಕ್ಕಾಗಿ ಸ್ವಲ್ಪ ಗಟ್ಟಿಯಾದ ಮೊಸರಾಗಿ ಬದಲಾಗುತ್ತೆ. ಮಿಲ್ಕ್ ಬಿಕಮ್
ಪ್ರಿಡಿಕ್ಷನ್ ಬರೀತಾ ಇರೋದು ನಾನು. ಬಿಕಮ್ ಎಥಿಕ್, semi-solid, curd. ಇದು ಪ್ರೆಡಿಕ್ಷನ್ ಬೌಲ್ ಎದು. ಅದೇ ರೀತಿ ಅದರ ಅಬ್ಸರ್ವೇಷನ್ ಎ ಇರುತ್ತೆ. ಟರ್ನ್ ಸ್ಮೂತ್ ಸೆಮಿ ಸಾಲಿಡ್, ಮೆತ್ತಗೆ ಸಾಫ್ಟಾಗಿ ಮೃದುವಾದ ಸೆಮಿ ಸಾಲಿಡ್ ಮೊಸರು ಕರಡಾಗಿ ಬದಲಾಗಿರುತ್ತೆ. ಟರ್ನ್ ಸ್ಮೂತ್ ಸೆಮಿ ಸಾಲಿಡ್. ಅದೇ ಥರ ಬೌಲ್ ಬಿ, ಬೌಲ್ ಎ ಇದೇನೇನಂತ ತಿಳ್ಕೊಳ್ಳಿ. ಇದು ಬೌಲ್ ಎದು ಅಪಿಯರೆನ್ಸ್ ನೋಡೋದಕ್ಕೆ ಈ ಥರ ಕಾಣುತ್ತೆ. ಅದೇ ಅದ್ರ ಕಲ್ಲರ್ ನೋಡೋಣ. ಕಲರ್ ಯಾವ್ದು ಇರುತ್ತೆ? ರಿಮೈನ್ಸ್ ವೈಟ್. ಅದ್ರ ಕಲರ್ಸ್ ಏನಿರುತ್ತೆ? ರಿಮೈನ್ಸ್ ವೈಟೇ ಇರುತ್ತೆ. ಪ್ರಿಡಿಕ್ಷನ್ ಅದು ಅಬ್ಸರ್ವೇಷನ್ ಏನು? ವೈಟ್ ಆರ್ ಸ್ಲೈಟ್ಲಿ ಕ್ರೀಮಿ. ನೋಡೋದಕ್ಕೆ ಹೇಗಿರುತ್ತೆ? ವೈಟ್ ಕಲರು ಅಥವಾ ಸ್ಲೈಟ್ಲಿ ಕ್ರೀಮ್ ಕಲರ್, ಸ್ವಲ್ಪ ತಿಳಿ ಹಳದಿ ಬಣ್ಣ ಅಂತ ಕರೀತಾರಲ್ಲ, ಸ್ಲೈಟ್ಲಿ ಕ್ರೀಮ್ ಕಲರ್ ಇರುತ್ತೆ. ರೀಸನ್ ಏನು? ಪಾಸಿಬಲ್ ರೀಸನ್ಸು ಇಲ್ಲಿ ಬೌಲ್ ಬಿ ಇದು ನೋಡ್ತಾ ಹೋಗೋಣ. ಏನು ಪ್ರಿಡಿಕ್ಷನ್ನು? ಇದು ಎ ಮಿಲ್ಕ್ ಕಲರ್, ಅಂದರೆ ಬೌಲ್ ಬೌಲ್ ಏನಿತ್ತು, ಸ್ವಲ್ಪ ಬಿಸಿ ಇತ್ತು ಹಾಲು, ಅದಕ್ಕೆ ಮೊಸರು ಹಾಕಿದ್ವಿ. ಏನು ನಮಗೆ ನೋಡೋಕ್ಕೆ ಯಾವ ರೀತಿ ಇರುತ್ತೆ, ಕಲರ್ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಈಗ ಬೌಲ್ ಬಿ ಇದೇನು? ತಣ್ಣಗಿರೋ ಹಾಲಿಗೆ ಮೊಸರನ್ನ ಹಾಕಿದ್ದೀವಿ, ಮತ್ತು ಅದನ್ನು ತಣ್ಣಗಿರೋ ಜಾಗದಲ್ಲೇ, ರೆಫ್ರಿಜಿರೇಟ್ರು ಅಥವಾ ತಣ್ಣಗಿರೋ ಜಾಗದಲ್ಲೇ ಓವರ್ನೈಟ್ ಬಿಟ್ಟಿದ್ದೀವಿ. ಹಾಗಾದರೆ ಅದರದ್ದು ಆನ್ಸರ್ ಏನು ಬರುತ್ತೆ? ಮಿಲ್ಕ್ ರಿಮೈನ್ಸ್ ಲಿಕ್ವಿಡ್, ನೋ ಥಿಕ್ನಿಂಗ್. ಮಿಲ್ಕ್ ಥರನೇ ಇರುತ್ತೆ, ಗಟ್ಟಿಯಾಗಿರಲ್ಲ. ಹಾಲು ಮೊಸರಾಗಿ ಪರಿವರ್ತನೆ ಆಗಿರಲ್ಲ. ಏನು? ಮಿಲ್ಕ್ ರಿಮೈನ್ಸ್ ಲಿಕ್ವಿಡ್, ದ್ರವ ರೂಪದಲ್ಲೇ ಇರುತ್ತೆ ಅದು. ಮಿಲ್ಕ್ ರಿಮೈನ್ಸ್ ಲಿಕ್ವಿಡ್, ನೋ ಥಿಕನಿಂಗ್, ಗಟ್ಟಿ ಆಗಿರಲ್ಲ ಅದು. ಅರ್ಥ ಆಯ್ತಾ? ಅದೇ ರೀತಿ ಅಬ್ಸರ್ವೇಷನ್ ನೋಡೋದಕ್ಕೆ ಹೇಗಿರುತ್ತೆ? ಮಿಲ್ಕ್ ಸ್ಟೇಸ್ ಲಿಕ್ವಿಡ್, ಹಾಲು ನೋಡೋದಕ್ಕೆ ಹಾಲು ಥರನೇ ಇರುತ್ತೆ. ಮಿಲ್ಕ್ ಸ್ಟೇಸ್ ಲಿಕ್ವಿಡ್, ದ್ರವ ರೂಪದಲ್ಲೇ ಇರುತ್ತೆ ಹಾಲು, ಮೊಸರಾಗೇನು ಬದಲಾಗಿದೆ. ಅದೇ ರೀತಿ ಬಿ, ಈಗ ತಣ್ಣಗಿರೋ ಹಾಲಲ್ಲಿ ಮೊಸರು ಹಾಕಿದ್ದೀವಲ್ಲ, ಅದೇ ಕಾಣುತ್ತೆ. ಅದರ ಕಲರ್ ಹೇಗಿರುತ್ತೆ? ಇದು ನೋಡೋದಕ್ಕೆ ಈ ರೀತಿ ಇರುತ್ತೆ. ಕಲರ್ ಹೇಗಿರುತ್ತೆ? ಕಲರ್ ರಿಮೈನ್ಸ್ ವೈಟ್. ಕಲರ್ ರಿಮೈನ್ಸ್ ವೈಟ್ ಕಲರೇ ಇರುತ್ತೆ ಹಾಲು. ಹಾಗೆ ಕಲರ್ ರಿಮೈನ್ಸ್ ವೈಟ್. ಇಲ್ಲೇನು ಅಬ್ಸರ್ವೇಷನ್ ನೋಡೋದಕ್ಕೆ ಹೇಗೆ ಕಾಣುತ್ತೆ? ಕಲರ್ ರಿಮೈನ್ಸ್ ವೈಟ್, ಕ್ರೀಮಿ ಏನು ಚೇಂಜ್ ಆಗಿರಲ್ಲ. ಕಲರ್ ರಿಮೈನ್ಸ್
ವೈಟ್. ಸರಿ, ಪಾಸಿಬಲ್ ರೀಸನ್ಸ್ ಏನೇನು? ಪಾಸಿಬಲ್ ರೀಸನ್ಸ್ ಇದು ಬಿಸಿ ಹಾಲ್ದಾದರೆ ವಾರ್ಮ್ತ್ ಹೆಲ್ಪ್ಸ್ ಲ್ಯಾಕ್ಟೋಬ್ಯಾಸಿಲಸ್ ಮಲ್ಟಿಪ್ಲೈಸ್. ಅಂದರೆ ಯಾಕೆ ಅದು ಎ ಬೌಲ್ನಲ್ಲಿರ್ತಕ್ಕಂಥ ಹಾಲು ಥಿಕ್ಕನಿಂಗ್ ಆಗಿರುತ್ತೆ ಅಂದರೆ ಅಲ್ಲಿ ಬಿಸಿಗೆ ವಾರ್ಮ್ ಹೆಲ್ಪ್ಸ್, ಬಿಸಿಯಾದ ವಾತಾವರಣ ಏನು ಮಾಡುತ್ತೆ, ಲ್ಯಾಕ್ಟೋಬ್ಯಾಸಿಲಸನ್ನು ಮಲ್ಟಿಪ್ಲೈ ಮಾಡಿರುತ್ತೆ. ಹಾಲಿನಲ್ಲಿರ್ತಕ್ಕಂತಹ ಲ್ಯಾಕ್ಟೋಬ್ಯಾಸಿಲಸ್ ಮಲ್ಟಿಪ್ಲೈ. ಅದಕ್ಕೆ ಏನಾಗುತ್ತದೋ ಕ್ವಿಕ್ಲಿ ಫಾರ್ಮೆಂಟ್ ದ ಮಿಲ್ಕ್ಸ್ ಶುಗರ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್. quickly and ferment the milk ಶುಗರ್, ಹಾಲಿನಲ್ಲಿರ್ತಕ್ಕಂಥ ಶುಗರ್, ಸಕ್ಕರೆಯನ್ನು ಏನು ಮಾಡುತ್ತೆ, ಶುಗರ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಚೇಂಜ್ ಮಾಡಿರುತ್ತೆ. ಅದಕ್ಕೆ ಅದು ಮೊಸರಾಗಿ ಇಲ್ಲ. ಇದು ಪಾಸಿಬಲ್ ರೀಸನ್ಸ್. ಅದೇ ರೀತಿ ಬೌಲ್ ಬೀದು, ಇದೆಲ್ಲ ಬೌಲಿಗೆ ವಾಮ, ಬಿಸಿಯ ಹಾಲು ಮೊಸರಾಗಿ ಹೇಗೆ ಬದಲಾಯಿತು ಅನ್ನೋದಕ್ಕೆ ರೀಸನ್ ಇದು. ಯಾಕೆ ಅದು ಹಾಲು ಮೊಸರಾಯಿತು ಅಂತ. ಇಲ್ಲಿ ಹಾಲು ಹಾಗೆ ಯಾಕಿದೆ, ಮೊಸರಾಗಿಲ್ಲ ಅನ್ನೋದಕ್ಕೆ ಈಗ ಏನು ಪಾಸಿಬಲ್ ರೀಸನ್ ಅಂತ ನೋಡೋಣ. ಟೆಂಪರೇಚರ್ ಸ್ಲೋ ಡೌನ್. ಟೆಂಪರೇಚರ್, ವಾತಾವರಣದ ಉಷ್ಣತೆ ಏನಾಗಿದೆ, ಟೆಂಪರೇಚರ್ ಸ್ಲೋ ಡೌನ್, ಕಡಿಮೆ ಇದೆ. ವಾತಾವರಣದ ತಾಪಮಾನ ಕಡಿಮೆ ಇದೆ, ಸ್ಲೋ ಡೌನ್. ಆರ್ ಅಥವಾ ಸ್ಟಾಪ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ. ಆ ವಾತಾವರಣ ಕೂಲಾಗಿರೋದ್ರಿಂದ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಏನಾಗಿದೆ, ಕಡಿಮೆ ಆಗಿದೆ. ಸ್ಟಾಪ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ. ಹಾಗೆ ಅಬ್ಸರ್ವೇಷನ್ ನೋಡಿ, ಪ್ರಿವೆಂಟಿಂಗ್ ದೆಮ್ ಫ್ರಮ್ ಪ್ರೊಡ್ಯೂಸಿಂಗ್ ಎನಫ್ ಆ್ಯಸಿಡ್ ಟು ಸೆಟ್ ದ ಕರ್ಡ್. ಅದು ಹಾಲನ್ನು ಮೊಸರನ್ನಾಗಿ ಮಾಡೋದನ್ನು ಆ ವಾತಾವರಣದ ಉಷ್ಣತೆ ಏನು ಮಾಡುತ್ತೆ, ತಡೆಯುತ್ತೆ. ಹಾಗೆ ಅದಕ್ಕೆ ಬೇಕಾದಂತಹ ಆ್ಯಸಿಡ್ನ ಅದು ಉತ್ಪಾದನೆ ಮಾಡೋದಕ್ಕೆ ಬಿಡಲ್ಲ. ಪ್ರಿವೆಂಟಿಂಗ್ ದೆನ್ from producing enough acid to set the curd. ಇದಿಷ್ಟು ಚೇಂಜಸ್ ಆ್ಯಂಡ್ ಪಾಸಿಬಲ್ ರೀಸನ್ಸ್. ಹೇಗೆ ಚೇಂಜಸ್ ಆಗುತ್ತೆ ಆ ಮಿಲ್ಕ್ ಟು ಕರ್ಡ್ ಅನ್ನೋದಕ್ಕೆ. ಸಿ ನೆಕ್ಸ್ಟ್, ಯು ವಿಲ್ ಅಬ್ಸರ್ವ್ ದಟ್ ಇನ್ ಬೌಲ್ ಎ the milk has turned into curd after a few hours and has become little soap. ನೀವೀಗ ಮಾಡಿದಂಥ ಎಕ್ಸ್ಪೆರಿಮೆಂಟಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಬೌಲ್ ಕಪ್ನಲ್ಲಿರ್ತಕ್ಕಂಥ ಹಾಲು ಮೊಸರನ್ನು ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಮೊಸರಾಗಿ
ಬದಲಾಗಿ ಅದರ ರುಚಿ ಸಹ ಏನಾಗಿರುತ್ತೆ, ಲಿಟಲ್ ಸ್ವಲ್ಪ ಹುಳಿಯನ್ನು ಹೊಂದಿರುತ್ತೆ. ವೆರಾಸ್ ಇನ್ ಬೌಲ್ ಬಿ ದ ಮಿಲ್ಕ್ ಆಸ್ ನಾಟ್ ಕರ್ಡಲ್ ಬಟ್ ಇಟ್ ಮೈಟ್ ಬಿ ಎ ಲಿಟಲ್ ಸೋರ್. ಅದೇ ರೀತಿ ಬೌಲ್ ಬಿನಲ್ಲಿರ್ತಕ್ಕಂಥ ಹಾಲು ಮೊಸರಾಗಿ ಬದಲಾಗಿಲ್ಲ, ಅದು ಸ್ವಲ್ಪ ಲಿಟಲ್ ತುಂಬ ಕಡಿಮೆ ರುಚಿ ಹುಳಿ ರುಚಿ ಹೊಂದಿರ್ಬೋದು. ಡು ಯು ನೋ ವೈ ದಿಸ್ ಹ್ಯಾಪನ್ಸ್? ಯಾಕೆ ಈ ರೀತಿ ಎರಡೂ ಸೇಮ್ ಹಾಲೆ ವಾತಾವರಣದಲ್ಲಿ ಬೇರೆ ಇಟ್ಟಿದ್ದಷ್ಟು ಯಾಕೆ ಈ ಥರ ಆಯಿತು ಅಂತ ಏನಾದರೂ ನಿಮಗೆ ಗೊತ್ತಾ? ದ ಕರ್ಡ್ ಕಂಟೈನ್ಸ್ ಸೆವರಲ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ. ಅಂದರೆ ಮೊಸರು ಅನೇಕ ಬ್ಯಾಕ್ಟೀರಿಯಾಗಳನ್ನು, ನಾವು ಒಂದೊಂದು ಸ್ಪೂನ್ ಮೊಸರನ್ನು ಹಾಕ್ತೀವಲ್ಲ ಹಾಲಿಗೆ, ಆ ಮೊಸರಿನಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಹೊಂದಿರುತ್ತೆ. ಒನ್ ಆಫ್ ದಮ್ ಲ್ಯಾಕ್ಟೋಬ್ಯಾಸಿಲಸ್. ಆ ಬ್ಯಾಕ್ಟೀರಿಯಾಗಳಲ್ಲಿ ಒಂದಾದಂಥದ್ದು ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಅಲ್ಲಿ ಬರೆದ್ವಿ ಅಲ್ವಾ, ಲ್ಯಾಕ್ಟೋಬ್ಯಾಸಿಲಸ್ ಪ್ರೊಡ್ಯೂಸ್ ಮಾಡುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ನ ಅಂತ. ಅಂದರೆ ಆ ಮೊಸರಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಲ್ಲಿ ಒಂದಾದ ಲ್ಯಾಕ್ಟೋಬ್ಯಾಸಿಲಸ್ಸು ಹಾಲನ್ನು ಮೊಸರನ್ನಾಗಿಸುತ್ತೆ. ದಿಸ್ ಬ್ಯಾಕ್ಟೀರಿಯಂ ಫೀಡ್ಸ್ ಆನ್ ದ ಶುಗರ್ ಇನ್ ದ ಮಿಲ್ಕ್, ಲ್ಯಾಕ್ಟೋಸ್. ಆ ಮೊಸರಿನಲ್ಲಿರ್ತಕ್ಕಂಥ ಈ ಲ್ಯಾಕ್ಟೋಬ್ಯಾಸಿಲಸ್ಸು ಏನು ಮಾಡುತ್ತೆ, ಹಾಲಿಗೆ ಹಾಕಿದ ತಕ್ಷಣ ಆ ಒಂದು ಸ್ಪೂನ್ ಮೊಸರನ್ನು ಆ ಹಾಲಿನ ಒಳಗಿರ್ತಕ್ಕಂಥ ಶುಗರ್, ಲ್ಯಾಕ್ಟೋಸ್ ಎಂಬ ಸಕ್ಕರೆ ಇರುತ್ತಲ್ಲ, ಅದನ್ನೆಲ್ಲ ಈ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ತಿಂದಾಕತ್ತೆ. ತಿಂದು ಏನು ಮಾಡುತ್ತೆ, ಮಲ್ಟಿಪ್ಲೈಸ್ ಆಗುತ್ತೆ, ದ್ವಿಗುಣಗೊಳ್ಳುತ್ತೆ, ಎರಡಾಗಿ ಹೆಚ್ಚೆಚ್ಚು ವಿಭಜನೆಯನ್ನು ಆಗುತ್ತೆ. ಆ್ಯಂಡ್ ಫಾರ್ಮೆಂಟ್ಸ್ ದ ಮಿಲ್ಕ್ ಟು ಫಾರ್ಮ್ ಕರ್ಡ್. ಇದರಿಂದ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಹಾಲೆಲ್ಲವೂ ಮೊಸರಾಗಿ ಬದಲಾಗುತ್ತೆ. ಇನ್ಸ್ಟೆಡ್ ಆಫ್ ಪ್ರೊಡ್ಯೂಸಿಂಗ್ ಆಲ್ಕೋಹಾಲ್ ಲೈಕ್ ಈಸ್ಟ್, ದೀಸ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸಸ್ ಲ್ಯಾಕ್ಟಿಕ್ ಆ್ಯಸಿಡ್. ಅದೇ ರೀತಿ ನಾವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಲ್ಲಿ ಡಾನ ಕಲಸಿಟ್ಟಿದ್ವಿ, ಅದೇನು ಮಾಡಿತ್ತು, ಅಲ್ಲಿ ಈಸ್ಟನ್ನು ಬೆಳೆಸಿದ್ವಿ. ಆ ಈಸ್ಟ್ ಏನು ಮಾಡ್ತು, ಆಲ್ಕೋಹಾಲ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಆದರೆ ಇಲ್ಲಿ ಈಸ್ಟ್ ಆಲ್ಕೋಹಾಲ್ನ ಪ್ರೊಡ್ಯೂಸ್ ಹೇಗೆ ಮಾಡುತ್ತೋ, ಇಲ್ಲಿ ಹಾಲಿನಲ್ಲಿ ಮೊಸರು ಏನು ಮಾಡುತ್ತೆ, ಬ್ಯಾಕ್ಟೀರಿಯಾವನ್ನು ಪ್ರೊಡ್ಯೂಸ್ ಮಾಡಿ, ಆ ಬ್ಯಾಕ್ಟೀರಿಯಾದಲ್ಲಿ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಲ್ಲಿ ಈಸ್ಟ್ ಆಲ್ಕೋಹಾಲ್ನ ಪ್ರೊಡ್ಯೂಸ್ ಮಾಡಿ ಆ ಹಿಟ್ಟನ್ನು ಉಬ್ಬುವಂತೆ ಮಾಡುತ್ತೆ. ಇಲ್ಲಿ ಏನು ಮಾಡುತ್ತೆ, ಬ್ಯಾಕ್ಟೀರಿಯಾ ಲ್ಯಾಕ್ಟಿಕ್ ಆ್ಯಸಿಡನ್ನು ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಆ್ಯಸಿಡ್ ಈಸ್ ಪ್ರೊಡ್ಯೂಸ್ಡ್ ಟು ಚೇಂಜಿಂಗ್ ಮಿಲ್ಕ್ ಟು ಕರ್ಡ್? ಲ್ಯಾಕ್ಟಿಕ್ ಆ್ಯಸಿಡ್. ಅರ್ಥ ಆಯ್ತಾ? ದ ಬ್ಯಾಕ್ಟೀರಿಯಾ ಪ್ರೊಡ್ಯೂಸಸ್ ದ ಲ್ಯಾಕ್ಟಿಕ್ ಆ್ಯಸಿಡ್ ವಿಚ್ ಮೇಕ್ಸ್ ಕರ್ಡ್ ಸೋರ್. ಇದರಿಂದ ಏನಾಗುತ್ತೆ, ಹಾಲು ಮೊಸರಾಗಿ ಸ್ವಲ್ಪ ಹುಳಿ ರುಚಿಯನ್ನು ಹೊಂದುತ್ತೆ. ಅರ್ಥ ಆಯ್ತಾ? ಹಾಲು ಮೊಸರಾಗಿ ಹೇಗೆ ಪರಿವರ್ತನೆ ಆಗುತ್ತೆ, ಹಾಲಿಗೆ ಹಾಕಿದಂಥ ಸ್ವಲ್ಪ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಲ್ಯಾಕ್ಟಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡೋದ್ರಿಂದ ಹಾಲು ಮೊಸರಾಗಿ ಹುಳಿ ರುಚಿಯನ್ನು ಹೊಂದುತ್ತೆ. ಆಯ್ತಾ? ಇನ್ನೂ ಡೀಟೇಲ್ ಆಗಬೇಕು ಅಂದರೆ, ಆ ಲ್ಯಾಕ್ಟೋಬ್ಯಾಸಿಲಸ್ ಏನು ಹಾಲಿನಲ್ಲಿರ್ತಕ್ಕಂಥ ಶುಗರ್, ಲ್ಯಾಕ್ಟೋಸ್ ಎಂಬ ಶುಗರನ್ನು ತಿನ್ನುತ್ತೆ, ಅದನ್ನು ಮಲ್ಟಿಪ್ಲೈಸ್ ಮಾಡಿ ಲ್ಯಾಕ್ಟಿಕ್ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡಿದ್ಮೇಲೆ ಹಾಲು ಮೊಸರಾಗುತ್ತೆ. ವಿಚ್ ಮೇಕ್ಸ್ ಎ ಕರ್ಡ್ ಸೋರ್. ದೀಸ್ ಬ್ಯಾಕ್ಟೀರಿಯಾ ಗ್ರೋ ವೆಲ್ ಇನ್ ವಾರ್ಮ್ ಕಂಡೀಷನ್. ಆದರೆ ಈ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳವಣಿಗೆಯನ್ನು ಹೊಂದೋದು ಎಲ್ಲಿ? ವಾರ್ಮ್ ಕಂಡೀಷನಲ್ಲಿ. ಹೆಚ್ಚು ಎಲ್ಲಿ ಉಷ್ಣಾಂಶ ಇರುತ್ತೆ, ಒಂದು ಸ್ವಲ್ಪ ಉಷ್ಣಾಂಶ ಇರ್ತಕ್ಕಂಥ ಜಾಗದಲ್ಲಿ ಬ್ಯಾಕ್ಟೀರಿಯಾಗಳು ತನ್ನ ಬೆಳವಣಿಗೆಯನ್ನು ಮಾಡುತ್ತೆ. ದಟ್ಸ್ ವೈ ದ ಕರ್ಡ್ ಇಸ್ ಫಾರ್ಮ್ಡ್ ಇನ್ ಬೌಲ್ ಎ ಬಟ್ ನಾಟ್ ಇನ್ ಬೌಲ್ ಬಿ. ಹಾಗಾಗಿ ಬೌಲ್ ಎನಲ್ಲಿ ಹಾಲು ಮೊಸರಾಯಿತು, ಬೌಲ್ ಬಿ ನಲ್ಲಿ ಹಾಲು ಮೊಸರಾಗಿತ್ತು. ಅಂದರೆ ಇಲ್ಲಿ ವಾರಮ್, ಆ ಬ್ಯಾಕ್ಟೀರಿಯಾ ಬೆಳೆಯೋದೇ ಬಿಸಿಯಾದ ಉಷ್ಣತೆ ಇರ್ತಕ್ಕಂಥ ಜಾಗದಲ್ಲಿ. ಬೌಲ್ ಎ ಉಷ್ಣಾಂಶ ಇತ್ತು, ಸ್ವಲ್ಪ ಹಾಲು ಬಿಸಿ ಇತ್ತು, ಹಾಗಾಗಿ ಅದು ಮೊಸರಾಯಿತು. ಬೌಲ್ ಬಿ ನಲ್ಲಿ ಉಷ್ಣಾಂಶ ಇರಲಿಲ್ಲ, ವಾರ್ಮ್ ಇರಲಿಲ್ಲ, ಹಾಗಾಗಿ ಅದು ಹಾಲಾಗೆ ಉಳಿತು. We can categorize the microorganisms into different categories such as protozoa, fungi, bacteria, some algae and more. ನಾವು ಸೂಕ್ಷ್ಮಾಣುಜೀವಿಗಳನ್ನು ಅನೇಕ ಗುಂಪುಗಳನ್ನಾಗಿ ಮಾಡಿದ್ದೀವಿ. ಅದರಲ್ಲಿ ಪ್ರೋಟೋಜೋವಾ, ಫಂಗೈ, ಪ್ರೋಟೋಜೋವಾಗಳು, ಫಂಗೈ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ಆಲ್ಗೆ, ಪಾಚಿ, ಶೈವಲಗಳು ಅಂತೇಳಿ ಮಾಡಿದ್ದೀವಿ. ಸಮ್ ಬ್ಯಾಕ್ಟೀರಿಯಾ ಸಚ್ as rhizobium form the swollen regions called the nodules and live in them as shown in figure 2.12. Roots of certain legumes such as beans, peas and lentil have root nodules that contain rhizobium bacteria. ಅದರಲ್ಲಿ ಬ್ಯಾಕ್ಟೀರಿಯಾಗಳಲ್ಲಿ ಒಂದಾದ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಸಸ್ಯದ ಕೆಲವು ಬೇರುಗಳ ನಾಡಿಲ್ಸ್, ಗಂಟುಗಳನ್ನು ಹೊಂದಿರುತ್ತವೆ. ಆ ರೂಟ್ಸಲ್ಲಿ, ಆ ರೂಟ್ಸ್ ಆಫ್ ಸರ್ಟೈನ್ ಲೆಗ್ಯೂಮ್ಸ್, ಆ ಬೇರಿನ ಕೆಲವು ಗಂಟುಗಳು ಸಚ್ ಯಾವ ಗಿಡದ ಬೇರುಗಳು? ಬೀನ್ಸ್ ಸಸ್ಯ, ಪೀಸ್ ಬಟಾಣಿ ಸಸ್ಯ, ಲೆಂಟಿಲ್ಸ್
ದ್ವಿದಳ ಧಾನ್ಯಗಳು, ಇಂತಹ ಕೆಲವೊಂದು ರೂಟ್ ನಾಡ್ಯೂಲ್ಸ್ಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾಗಳಿರುತ್ತೆ. ದೀಸ್ ಬ್ಯಾಕ್ಟೀರಿಯಾ ಟ್ರ್ಯಾಪ್ ನೈಟ್ರೋಜನ್ ಫ್ರಮ್ ದ ಹೇರ್ ಆ್ಯಂಡ್ ಮೇಕ್ ಇಟ್ ಯೂಸ್ಫುಲ್ ಫಾರ್ ದ ಪ್ಲಾಂಟ್ಸ್. ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಟ್ರ್ಯಾಪ್ ನೈಟ್ರೋಜನ್ ಫ್ರಮ್ ದ ಹೇರ್, ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನು ಹೀರಿಕೊಂಡು ಸಸ್ಯಕ್ಕೆ ಅಗತ್ಯವಾದ ನೈಟ್ರೋಜನ್ ಅನ್ನು ಒದಗಿಸಿ ಅದಕ್ಕೆ ಅದರ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ದಿಸ್ ಹೆಲ್ಪ್ಸ್ ಪ್ಲಾಂಟ್ಸ್ ಗ್ರೋ ಬೆಟರ್ ವಿತೌಟ್ ಕೆಮಿಕಲ್ ಫರ್ಟಿಲೈಸರ್ಸ್. ಹಾಗಾಗಿ ದ್ವಿದಳ ಧಾನ್ಯದ ಸಸ್ಯಗಳಾದಂತಹ ಈ ಕಾಳುಗಳು, ಈ ಹೆಸರು ಕಾಳು, ಯಾವುದೆಲ್ಲ ಬೇಳೆಗಳಾಗುತ್ತೆ, ಎರಡು ಒಡೆದರೆ ಒಂದು ಕಾಳು ಎರಡು ಬೇಳೆಗಳಾಗುತ್ತಲ್ಲ, ಅಂತಹ ಸಸ್ಯಗಳು, ಬೀನ್ಸ್ ಇರ್ಬೋದು, ಬಟಾಣಿ ಇರ್ಬೋದು, ಹುರುಳಿಕಾಳು ಇರ್ಬೋದು, ಈ ರೀತಿ ಇಂತಹ ಎಲ್ಲ ಗಿಡಗಳು ಏನು ಸಾಮಾನ್ಯವಾಗಿ ಸುಮ್ಮನೆ ಹೊಲಕ್ಕೆ ಅಥವಾ ಇತರ ಗಿಡಗಳ ಮಧ್ಯೆ ಆ ಕಾಳುಗಳನ್ನ ಚೆಲ್ತಾರೆ. ಅವುಗೆ ಯಾವುದೇ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನೇ ಈ ಸಸ್ಯದ ಬೇರುಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಇದು ಹೀರ್ಕೊಂಡು ತನಗೆ ಬೇಕಾದಂತಹ ಪೋಷಕಾಂಶವನ್ನ ತಾನೇ ಆ ಸಸ್ಯಕ್ಕೆ ಕೊಟ್ಟು ಚೆನ್ನಾಗಿ ಬೆಳೆಯೋ ರೀತಿ ಮಾಡುತ್ತೆ. ಹಾಗಾಗಿ ಕಾಳುಗಳಿಗೆ ಎಕ್ಸ್ಟ್ರಾ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಬೆಳೆಯೋದಕ್ಕೆ ಅವಶ್ಯಕತೆ ಇಲ್ಲದೆ ಚೆನ್ನಾಗಿ ಈ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ರೈಸೋಬಿಯಂ ಬ್ಯಾಕ್ಟೀರಿಯಾ ಸಹಾಯದಿಂದ ಬೆಳೆಯುತ್ತೆ. ಆಯ್ತಾ? ಬ್ಯಾಕ್ಟೀರಿಯಾಗಳಿಂದ ಇಷ್ಟು ಯೂಸಸ್ ಇದೆ ನಮಗೆ ಅನ್ನೋದ್ರಲ್ಲಿ ಇದು ಒಂದು. ದಟ್ಸ್ ವೈ ಫಾರ್ಮರ್ ಗ್ರೋ ಲೆಗ್ಯೂಮ್ಸ್ ಇನ್ ರೊಟೇಷನ್ ವಿತ್ ಅದರ್ ಕ್ರಾಪ್ಸ್. ಹಾಗಾಗಿ ಇತರ ಬೆಳೆಗಳ ಜೊತೆಗೆ ಕಾಳುಗಳನ್ನು ಗಿಡಗಳನ್ನು ರೈತರು ಬೆಳೀತಾರೆ. This naturally increases the nitrogen in the soil and keeps it healthy for the next crop. ಯಾಕೆ ಅವರು ಬೆಳೆಗಳನ್ನ ಬೆಳಿಬೇಕಾದ್ರೆ ಮಧ್ಯದಲ್ಲಿ ಒಂದೊಂದು ಸಾಲು ಕಾಳುಗಳನ್ನು ಚೆಲ್ತಾರೆ ಅಂದರೆ, ಇದರಿಂದ ಮಣ್ಣಿನಲ್ಲಿ ನೈಟ್ರೋಜನ್ನ ನೈಸರ್ಗಿಕವಾಗಿ ನೈಟ್ರೋಜನ್ ಮಣ್ಣಿನಲ್ಲಿ ಹೆಚ್ಚಾಗುತ್ತೆ, ನೈಟ್ರೋಜನ್ನ ಮಣ್ಣಿಗೆ ಸೇರುತ್ತೆ. ಹಾಗೆ ಕೀಪ್ಸ್ ಹೆಲ್ತಿ ಫಾರ್ ದ ನೆಕ್ಸ್ಟ್ ಕ್ರಾಪ್. ಇನ್ನು ಮುಂದಿನ ಬೆಳೆ ಬೆಳಿಬೇಕು ಅಂದರೆ ಮಣ್ಣು ಫಲವತ್ತತೆಯಾಗಿ ನೈಟ್ರೋಜನ್ ಯುಕ್ತ ಸಾರಯುಕ್ತ ಮಣ್ಣಾಗಿ ಆಗೋದಕ್ಕೆ ಇದರಿಂದ ಸಹಾಯ ಆಗುತ್ತೆ. ಆ ಕಾಳುಗಳನ್ನ ಚೆಲ್ಲಿ ಆ ಗಿಡಗಳನ್ನ ಬೆಳೆಯೋದ್ರಿಂದ ಮಣ್ಣಿಗೆ ಉಪಯೋಗ, ಮಣ್ಣಿಗೆ ಅಗತ್ಯವಾದಂಥ ನೈಟ್ರೋಜನ್ನ ಪ್ರಮಾಣ ಹೆಚ್ಚಾಗುತ್ತೆ. ಹಾಗೆ ನೆಕ್ಸ್ಟ್ ಬೆಳೆ ಬೆಳೆಯೋದಕ್ಕೆ ಮಣ್ಣು ಹೆಲ್ತಿಯಾಗಿ ಆರೋಗ್ಯಕರವಾಗಿ ರೂಪುಗೊಳ್ಳುತ್ತೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. 2.4.3ನ ಏನಾದರೂ ಅರ್ಥ ಆಗಲಿಲ್ಲ, ಡೌಟ್ಸ್ ಆಯಿತು ಅಂತಂದರೆ ಕಾಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋ ನನ್ನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸದ್ಯಕ್ಕೆ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನೇ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಬರೆದಿಟ್ಕೊಂಡು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡ್ತೀನಿ, ಅದನ್ನು ಓದ್ಕೊಳ್ತಾ ಇರಿ LBA ನೋಟ್ಸ್ ಕೊಡೋವರೆಗೂ. ಆ್ಯಂಡ್ ಆದಷ್ಟು 2 ಟೈಮ್ಸ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಸೈನ್ಸ್ ಸಬ್ಜೆಕ್ಟಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್. ಟೆಕ್ಸ್ಟ್ ಬುಕ್ ರೀಡ್ ಮಾಡುವಾಗ ಅರ್ಥ ಆಗಲಿಲ್ಲ ಅಂದರೆ ಈ ಆಡಿಯೋನ 2 or 3 ಟೈಮ್ಸ್ ಕೇಳಿ, ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದು ಸ್ವಲ್ಪ ಟಫ್ ಅನಿಸುತ್ತೆ. ಹಾಗಾಗಿ ಇವತ್ತೊಂದು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Which bacteria is present in curd? Why the curd becomes little sour? Which acid is produced when the milk turns curd? Which acid is produced? Which acid is the bacteria produces the milk turns curd? And lactobacillus bacteria, how the multiplies in the ferments of milk. ಹೇಗೆ ಮಲ್ಟಿಪ್ಲೈ ಆಗುತ್ತೆ? ಬಿಕಾಸ್ ದ ಬ್ಯಾಕ್ಟೀರಿಯಮ್ ಫೀಡ್ಸ್ ಆನ್ ಶುಗರ್ ಇನ್ ದ ಮಿಲ್ಕ್ ಲ್ಯಾಕ್ಟೋಸ್. ಇದರಿಂದ ಏನಾಗುತ್ತೆ? ಮಲ್ಟಿಪ್ಲೈಸ್ ಆ್ಯಂಡ್ ಫರ್ಮೆಂಟ್ ಇನ್ ದ ಮಿಲ್ಕ್ ಫಾರ್ಮ್ ಕರ್ಡ್. ನೇಮ್ ದ ಕ್ಯಾಟಗರೀಸ್ ಆಫ್ different categories of microorganisms. ಇಷ್ಟು ಬರೀರಿ. Which bacteria is present in roots of certain legumes plants? The rhizobium bacteria helps to growth of plant
ಗ್ರೋತ್ ಆಫ್ ಡೈಕಾಟ್ ಪ್ಲಾಂಟ್. ಅಂದರೆ ಡೈಕಾಟ್ ಅಂದರೆ ಬೀನ್ಸ್, ಪೀಸ್ ಈ ಥರ. ವೈ ದ leguminous plants grow better without chemicals, without fertilizers. Write the uses of rhizobium bacteria in leguminous plants. Write the uses of rhizobium bacteria in the soil. This is in all my questions, sir. Okay, my dear student. Thank you. See, root nodules of cowpea plant which contain rhizobium. ಅಂದರೆ ಈ ಬೀನ್ಸ್ ಸಸ್ಯಗಳು ಮತ್ತು ಈ ಕೌಪಿ ಅಂದರೆ ಇದು ಅಲಸಂದೆ ಗಿಡ ಅಂತ ಕರೀತಾರೆ. ನೀವು ಇರ್ತಕ್ಕಂಥ ಪ್ಲೇಸಸಲ್ಲಿ ಇಂಥ ಗಿಡಗಳು ಅಥವಾ ನಿಮ್ಮ ಜಮೀನುಗಳಲ್ಲಿ ಹಾಕಿದರೆ ಆ ಒಂದೇ ಒಂದು ಗಿಡವನ್ನು ಕಿತ್ತು ನೋಡಿ, ಈ ರೀತಿ ರೂಟ್ ನಾಡ್ಯೂಲ್ಸ್ಗಳು ಖಂಡಿತ ಕಾಣುತ್ತೆ. ಕಡಲೆಕಾಯಿ ಬೀಜದ ಥರ ಬೇರುಗಳಲ್ಲಿ ಗಂಟುಗಳಿರುತ್ತೆ. ಇವುಗಳನ್ನೇ ರೂಟ್ ನಾಡ್ಯೂಲ್ಸ್ ಅಂತ ಕರೆಯೋದು. ಬೇರಿನಲ್ಲಿರ್ತಕ್ಕಂಥ ಗಂಟುಗಳು. ಇವುಗಳಲ್ಲೇ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುವಂಥದ್ದು. ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾವೇ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ನ ಹೀರ್ಕೊಂಡು ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುವಂಥದ್ದು. ಅಂದರೆ ಈ ಒಂದು ಪಿಕ್ಚರ್ಸ್ನ ತೋರಿಸಿ ಹೇಳೋದು ಮರ್ತಿದ್ದೆ. ಸೊ ಹಾಗಾಗಿ ಖಂಡಿತ ಆಲ್ ಸ್ಟೂಡೆಂಟ್ ಶುಡ್ ಸಿ ಇಫ್ ಯು ಏಬಲ್ ಟು ವೆಲ್ ದಿಸ್ ಪ್ಲಾಂಟ್. ನಿಮಗೆ ಆ ಗಿಡಗಳು ಸಿಕ್ಕರೆ ಬೀನ್ಸ್ ಇರ್ಬೋದು, ಬಟಾಣಿ ಗಿಡ ಇರ್ಬೋದು, ಅಥವಾ ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಸಾಮಾನ್ಯ ಇರುತ್ತೆ ಅಲಸಂದೆ ಗಿಡ ಮತ್ತು ಬೀನ್ಸ್ ಗಿಡಗಳಲ್ಲಿ. ಅದನ್ನು ಖಂಡಿತವಾಗ್ಲೂ ಅದನ್ನು ಕಿತ್ತು ಮತ್ತೆ ಅಲ್ಲಿಗೆ ನೆಡಿ. ಆ ರೂಟಲ್ಲಿ ಬೇರಿನಲ್ಲಿ ಈ ರೀತಿ ಗಂಟುಗಳಿರುತ್ತೆ, ಅಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.